ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇನ್ನೇನು ನವರಾತ್ರಿ ಶುರುವಾಗ್ತಿದೆ. ನವರಾತ್ರಿ ಅಂತಂದರೆ ನವದುರ್ಗೆಯರ ಒಂದು ಆರಾಧನೆ. ಅಷ್ಟೇ ಅಲ್ಲದೆ ಈ ನವರಾತ್ರಿ ನಮ್ಮ ದೇಶಾದ್ಯಂತ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ನವರಾತ್ರಿಯ 9 ದಿನಗಳಲ್ಲಿ 9 ದೇವಿಯರ ಆರಾಧನೆಯನ್ನು ಮಾಡ್ತೀವಿ. ಅದೇ ರೀತಿ ಇವತ್ತು ನಾನು ನವರಾತ್ರಿಯ ಮೊದಲನೇ ದಿನ ಶೈಲಪುತ್ರಿಯ ಆರಾಧನೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನವರಾತ್ರಿಯ ಮೊದಲನೇ ದಿನ ಅಂದರೆ ಶಾರದೀಯ ನವರಾತ್ರಿ ಅಕ್ಟೋಬರ್ 3ರಿಂದ ಪ್ರಾರಂಭವಾಗುತ್ತದೆ. ಈ 9 ದಿನಗಳಲ್ಲಿ ಮಾತೃದೇವತೆಯ 9 ರೂಪಗಳನ್ನು ಪೂಜಿಸಲಾಗುತ್ತದೆ. ನವರಾತ್ರಿಯ ಮೊದಲ ದಿನವನ್ನು ತಾಯಿ ಶೈಲಪುತ್ರಿಗೆ ಸಮರ್ಪಿಸಲಾಗಿದೆ. ಶೈಲಪುತ್ರಿ ದೇವಿಯ ಆರಾಧನೆಯು ನವರಾತ್ರಿಯ ಮೊದಲ ದಿನದಂದು ಮಾತ್ರವಲ್ಲ, ಜೀವನದ ಪ್ರತಿಯೊಂದು ಸಂದರ್ಭದಲ್ಲೂ ಮುಖ್ಯವಾಗಿ ಮಾಡಲೇಬೇಕು. ಈಕೆ ಆರಾಧನೆಯು ನಮಗೆ ತಾಳ್ಮೆ, ಧೈರ್ಯ ಮತ್ತು ಶಾಂತಿಯ ಮಾರ್ಗವನ್ನು ತೋರುತ್ತಾಳೆ. ಈ ತಾಯಿಯ ಅನುಗ್ರಹದಿಂದ ಸಾಧಕನು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸು ಮತ್ತು ತೃಪ್ತಿಯನ್ನು ಪಡೆಯುತ್ತಾನೆ. ಶೈಲಪುತ್ರಿ ದೇವಿಯು ಹೆಸರು ಸ್ವತಃ ಶಕ್ತಿ ಮತ್ತು ಸಕಾರಾತ್ಮಕತೆಯ ಒಂದು ಸಂಕೇತವಾಗಿದೆ. ಅವಳನ್ನು ಪೂಜಿಸುವುದರಿಂದ ಭಕ್ತನು ಅಪಾರ ಸಂತೋಷ ಮತ್ತು ಶಾಂತಿಯನ್ನು ಪಡೆಯುತ್ತಾನೆ. ಸ್ನೇಹಿತರೆ, ಈ ದೇವಿಗೆ ಶೈಲಪುತ್ರಿ ಎನ್ನುವ ಹೆಸರು ಹೇಗೆ ಬಂತು ಅಂತ ಅಂದರೆ, ಶೈಲ ಅಂದರೆ ಪರ್ವತ. ಈ ದೇವಿಯು ಪರ್ವತರ ಜನಮಗಳಾದುದರಿಂದ ಈ ತಾಯಿಗೆ ಶೈಲಪುತ್ರಿ ಎನ್ನುವ ಹೆಸರು ಬಂದಿದೆ. ಸ್ನೇಹಿತರೆ, ಈ ತಾಯಿಯನ್ನು ಪೂಜೆ ಮಾಡುವ ಅಂದರೆ ನವರಾತ್ರಿಗಳಲ್ಲಿ ಮೊದಲನೆಯ ದಿನ ಈ ಶೈಲಪುತ್ರಿಯನ್ನು ನಾವು ಪೂಜಿಸ್ತೇವೆ. ಅವತ್ತು ಘಟಸ್ಥಾಪನೆಯಿಂದ ಪೂಜೆ ಪ್ರಾರಂಭಗೊಳ್ಳುತ್ತದೆ ಸ್ನೇಹಿತರೆ. ಹಾಗಾಗಿ ಈ ತಾಯಿಗೆ ಪೂಜೆ ಮಾಡುವ ಒಂದು ಒಳ್ಳೆಯ ಸಮಯ ಅಂತಂದರೆ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆ ಒಳಗಡೆ ಪೂಜೆ ಮಾಡ್ಬೋದು. ಇಲ್ಲ ಅಂದರೆ 9 ಗಂಟೆ ಒಳಗಡೆನೂ ಪೂಜೆ ಮಾಡ್ಬೋದು. ಇಲ್ಲ ಅಂದರೆ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ ಒಳಗಡೆ ಈ ತಾಯಿಗೆ ಪೂಜೆಯನ್ನು ಮಾಡಬೇಕಾಗುತ್ತೆ. ಈ ತಾಯಿಗೆ ಬಿಳಿ ಮಲ್ಲಿಗೆ ಹೂವು ಮತ್ತು ಕೆಂಪು ದಾಸವಾಳ ಅಂದರೆ ತುಂಬ ಪ್ರಿಯ. ಹಾಗಾಗಿ ಕೆಂಪು ದಾಸವಾಳ ಮತ್ತು ಬಿಳಿ ಮಲ್ಲಿಗೆಯಿಂದ ಅರ್ಚಿಸಿ ಪೂಜೆಯನ್ನು ಮಾಡೋದ್ರಿಂದ ಒಳ್ಳೆಯ ಫಲಗಳು ಪ್ರಾಪ್ತಿಯಾಗುತ್ತದೆ. ಅಷ್ಟೇ ಅಲ್ಲದೆ ಈ ತಾಯಿಯ ವಾಹನ ಹಸು ಆಗಿರೋದ್ರಿಂದ ಅಂದರೆ ವೃಷಭ ಆಗಿರೋದ್ರಿಂದ ಈ ತಾಯಿಗೆ ತುಪ್ಪ ಅಂದರೆ ತುಂಬ ಇಷ್ಟ. ಹಾಗಾಗಿ ಶುದ್ಧವಾದ ತುಪ್ಪ ಅಥವಾ ತುಪ್ಪದಿಂದ ಮಾಡಿದ ಯಾವುದೇ ರೀತಿಯ ನೈವೇದ್ಯವನ್ನು ಮಾಡ್ಬೋದು. ಅಂದರೆ ತುಪ್ಪದ ಅನ್ನ ಆಗಿರ್ಬೋದು, ತುಪ್ಪದಿಂದ ಮಾಡಿದ ಸಜ್ಜಿಗೆ ಅಥವಾ ತುಪ್ಪದಿಂದ ಮಾಡಿದ ಪಾಯಸ ಯಾವುದನ್ನಾದರೂ, ಅಥವಾ ಇಲ್ಲ ಅಂದರೆ ಬರೀ ತುಪ್ಪವನ್ನಾದರೂ ನೈವೇದ್ಯ ರೂಪದಲ್ಲಿ ಈ ತಾಯಿಗೆ ಅರ್ಪಿಸಬಹುದು. ಸ್ನೇಹಿತರೆ, ಈ ತಾಯಿ ಒಂದು ಕೈಯಲ್ಲಿ ಕಮಲವನ್ನು, ಇನ್ನೊಂದು ಕೈಯಲ್ಲಿ ತ್ರಿಶೂಲವನ್ನು ಹಿಡಿದು ವಿರಾಜಮಾನವಾಗಿ ವೃಷಭಾರೂಢನಳಾಗಿ ಕುಳಿತಿರ್ತಾಳೆ. ಸ್ನೇಹಿತರೆ, ಅಷ್ಟೇ ಅಲ್ಲದೆ ಈ ತಾಯಿಗೆ ಕೆಂಪು ಗುಲಾಬಿಯನ್ನು ಸಹ ಅರ್ಪಿಸಬಹುದು. ಈ ತಾಯಿಯನ್ನು ಪೂಜೆ ಮಾಡೋದ್ರಿಂದ ಪ್ರತಿಯೊಂದು ಕೆಲಸದಲ್ಲಿಯೂ ಯಶಸ್ಸು ಮತ್ತು ಎಲ್ಲ ಬಿಕ್ಕಟ್ಟಿನಿಂದ ನಾವು ಹೊರಗಡೆ ಬರ್ಬೋದು. ಅಷ್ಟೇ ಅಲ್ಲದೆ ಮನುಷ್ಯನಿಗೆ ಪದೇ ಪದೇ ಕಾಡುವ ಅನಾರೋಗ್ಯದ ತೊಂದರೆಗಳಿಂದ ಸಹ ಈ ತಾಯಿ ಮುಕ್ತಿಯನ್ನು ಕೊಡ್ತಾಳೆ. ಸ್ನೇಹಿತರೆ, ಈ ತಾಯಿಗೆ ಓಂ ಶೈಲಪುತ್ರಿಯೇ ನಮಃ ಎನ್ನುವ ಮಂತ್ರವನ್ನು ಪೂಜೆ ಮಾಡುವ ಒಂದು ಸಮಯದಲ್ಲಿ 108 ಬಾರಿ ಹೇಳಿದರೆ ಎಂತಹದ್ದೇ ಒಂದು ಕಷ್ಟದಿಂದ ಸಹ ಆ ವ್ಯಕ್ತಿಯು ಪಾರಾಗಬಹುದು ಅನ್ನುವ ಒಂದು ನಂಬಿಕೆಯೂ ಇದೆ. ಸ್ನೇಹಿತರೆ, ಹಾಗಾಗಿ ಮೊದಲನೆಯ ದಿನ ಶೈಲಪುತ್ರಿಯನ್ನು ಭಕ್ತಿ, ಶ್ರದ್ಧೆ, ನಂಬಿಕೆಯಿಂದ ಯಾರೆಲ್ಲ ಆರಾಧನೆ ಮಾಡ್ತಾರೋ ಅವರಿಗೆ ಈ ತಾಯಿ ಸಿರಿ ಸಂಪತ್ತು, ಐಶ್ವರ್ಯ, ಆರೋಗ್ಯವನ್ನು ಕೊಟ್ಟು ಕಾಪಾಡ್ತಾಳೆ. ಸ್ನೇಹಿತರೆ, ಈ ಒಂದು ಪುಟ್ಟ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸ್ನೇಹಿತರೆ, ನವರಾತ್ರಿಯ 2ನೆಯ ದಿನ ಬ್ರಹ್ಮಚಾರಿಣಿಯ ದೇವಿಯ ಕತೆ ಮತ್ತು ಮುಂದಿನ ವಿಡಿಯೋದಲ್ಲಿ ನಾನು ಅದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ.